ಬಾಸ್ ದೊಡ್ಡ ಮನೆ. ಇದೇ ದೊಡ್ಡ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಆಟಗಳು ಯಾವತ್ತೂ ಶಾಂತ ರೀತಿಯಾಗಿ ನಡೆದೇ ಇಲ್ಲ ಅನ್ಸುತ್ತೆ. ಪ್ರತಿ ಟಾಸ್ಕ್ ನಡೆದಾಗಲೂ ಒಂದಿಲ್ಲೊಂದು ಕಿರಿಕ್ ಜಗಳ ಇದ್ದೇ ಇರುತ್ತೆ. ಕೆಲವೊಮ್ಮೆ ಆಟದ ಮಧ್ಯೆ ಕೈ ಮಿಲಾಯಿಸಿಕೊಂಡು ವೀಕೆಂಡ್ ಕಿಚ್ಚ ಸುದೀಪ್ ಜೊತೆ ಬೈಗುಳ ತಿಂದದ್ದು ಇದೆ. ಆದರೆ ದೊಡ್ಡ ಮನೆಯ ಸದಸ್ಯರು ಮಾತ್ರ ಯಾರು ಬೈಲಿ ಬಿಡ್ಲಿ, ಏನೇ ಶಿಕ್ಷೆ ಕೊಡ್ಲಿ, ನಮ್ಮಾಟ ನಾವು ಆಡುತ್ತೇವೆ ಎನ್ನೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ರಂಪಾಟ ಎಬ್ಬಿಸುತ್ತಾರೆ. ಇದೀಗ ಮತ್ತೊಂದು ಚೆಂಡಿನ ಆಟದಲ್ಲಿ ಜಗಳ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇವತ್ತಿನ ಎರಡನೆಯ ಪ್ರೋಮೋ ವಿಶೇಷವೇನು? ಇಲ್ಲಿದೆ ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೀಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದೆ. ಅದುವೇ ಚೆಂಡು ಸಾಗಲಿ ಮುಂದೆ ಹೋಗಲಿ ಎನ್ನುವಂತಹ ಒಂದು ಚೆಂಡಿನ ಆಟ. ಅತ್ತ ಮನೆಯ ಸದಸ್ಯರು ಚೆಂಡಿನ ಆಟ ಮತ್ತು ನೀರಿನ ಆಟ ಆಡಲು ಅಂಗಳಕ್ಕೆ ಇಳಿಯುತ್ತಾರೆ. ಆಟ ಆಡುತ್ತಿರುವಾಗಲೇ ಮನೆ ಮಂದಿಯ ಜಗಳ ಶುರುವಾಗುತ್ತೆ. ಅದರಲ್ಲೂ ಚೈತ್ರ ಮತ್ತು ರಜತ್ ಮಾತಿನ ಅಬ್ಬರ ಕೇಳೋದೇ ಬೇಡ. ಕರ್ನಾಟಕ ಕದರ್ ಮತ್ತು ಕರುನಾಡ ಕಿಲಾಡಿಗಳೆಂದು ಎರಡೂ ತಂಡದ ಸದಸ್ಯರು ಆಟ ಆಡುತ್ತಿರುತ್ತಾರೆ. ಕರ್ನಾಟಕ ಕಿಲಾಡಿಗಳ ತಂಡದ ಸ್ಪರ್ಧಿ ಧನ್ರಾಜ್ ಆಟ ಆಡುವಾಗ ಖ್ಯಾತಿ ತೆಗೆದರು ಚೈತ್ರ. ಅದಕ್ಕೆ ಸಿಟ್ಟಾದ ಧನ್ರಾಜ್ ಚೈತ್ರ ಮೇಲೆ ಸಿಟ್ಟಾದರು. ಹೇ ಧನ್ರಾಜ, ಬಿಡೋ, ಆಟ ಆಡಬೇಡ, ಬೇಡ ಬಿಡೋ ಎನ್ನುತ್ತಾರೆ. ನಂತರ ಚೈತ್ರ ಮತ್ತು ರಜತ್ ಮಧ್ಯೆ ದೊಡ್ಡ ಜಗಳ ನಡೆಯುತ್ತೆ. ಆಡಿ ಗೆಲ್ಲೋಕಂತೂ ನಿನ್ನ ಕೈಯಲ್ಲಿ ಯೋಗ್ಯತೆ ಇಲ್ಲ ಎಂದು ಚೈತ್ರಾಗೆ ಏರು ಧ್ವನಿಯಲ್ಲಿ ಹೇಳುತ್ತಾರೆ ರಜತ್. ಆ ಕಡೆ ಚೈತ್ರ ಕೂಡ ಹೋಗೋಲೆ ಹೋಗೋಲೆ ಎನ್ನುತ್ತಾರೆ. ನಂತರ ಚೈತ್ರ ತಂಡದ ಮತ್ತೊಬ್ಬ ಸ್ಪರ್ಧಿ ಮಂಜು ರಜತ್ಗೆ ಟಾಂಗ್ ಕೊಡುವ ಕೆಲಸ ಮಾಡುತ್ತಾರೆ. ಟಿವಿಯಲ್ಲಿ ಗೇಮ್ ನೋಡ್ಕೊಂಡು ಬಂದವರು ಇದೇ ರೀತಿ ಮಾಡೋದು ಎನ್ನುತ್ತಾರೆ. ಅದಕ್ಕೆ ಕೆರಳಿದ ರಜತ್, ನೀನೇನೋ ಸಾಚಾತರ ಮಾತಾಡ್ತೀಯಾ, ನಿಮ್ಮಂತ ಸಾಚಗಳನ್ನ ನೋಡ್ಕೊಂಡೇ ಬಂದಿರೋದೆಂದು ಕೌಂಟರ್ ಕೊಡುತ್ತಾರೆ. ಇದಕ್ಕೆ ಉಗ್ರ ರೂಪ ತಾಳಿದ ಮಂಜು, ಏನೋ ನನ್ ಹೊಡಿತೀಯೇನೋ, ಬಾರೋ ಮುಟ್ಟೋ ಎಂದು ಬೆಡ್ ಮೇಲಿಂದ ಎದ್ದು ಬಂದು ರಜತ್ ಮೈ ಮೇಲೆ ಬರಲು ಪ್ರಯತ್ನಿಸುತ್ತಾರೆ. ಆಗ ರಜತ್ ಕೂಡ ಏನೋ ನಿಂದು, ಬಾರೋ ಬಾರೋ ಎಂದು ಜಗಳಕ್ಕೆ ಬರುತ್ತಾರೆ. ಆದರೆ ಇವರಿಬ್ಬರನ್ನ ಮನೆ ಮಂದಿ ತಡೆಯುತ್ತಾರೆ. ಇದಕ್ಕೆ ಸಂಬಂಧಿಸಿದ ಪ್ರೋಮೋ ವಿಡಿಯೋವೊಂದನ್ನ ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ.